ಓಕೆ ಸರ್. ನೀವು ಮೂಲತಃ ಬೇರೆ ರಾಜ್ಯದವರಾದರೂ ಕೂಡ ಕರ್ನಾಟಕಕ್ಕೆ ಬಂದು ಇಲ್ಲಿ ನಿಮ್ಮ ಕಂಪ್ನಿಯನ್ನು ಸ್ಟಾರ್ಟ್ ಮಾಡ್ತೀರಾ. ಇಲ್ಲಿನ ಭಾಷೆ ಸಂಸ್ಕೃತಿಗೆ ಹೇಗೆ ಅಡ್ಜಸ್ಟ್ ಆದ್ರಿ, ಹೇಗೆ ಕಲ್ತ್ಕೊತಾ ಇದ್ರಿ? ಮತ್ತು ಆ ಟೈಮಲ್ಲಿ ಕರ್ನಾಟಕದ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಆದ ಶಂಕರ್ ನಾಗ್, ಅನಂತ್ ನಾಗ್, ವಿಷ್ಣುವರ್ಧನ್, ಜಿ.ಪಿ. ರಾಜರತ್ನಂ, ಪುಟ್ಟಣ್ಣ ಕಣಗಾಲ್ ಇವರೆಲ್ಲ ನಿಮ್ಮ ಟಚ್ಚಲ್ಲಿದ್ದರು. ಇವರೆಲ್ಲ ನಿಮಗೆ ಇವ್ರ ಜೊತೆ ಒಡನಾಟ ಹೇಗಿತ್ತು, ಹೇಗೆ ಪರಿಚಯ ಆಗ್ತಾಯಿದ್ರು? ನಮ್ಮ ತಾತ ಸಾಯಿ ತಂದೆ ಮೈಸೂರವರು, ನಮ್ಮ ಫಾದರ್ ತಂದೆ ಕಾರ್ಕಳ ಅವರು. ಸೊ ರೂಟ್ಸ್ ಕರ್ನಾಟಕದೇ. ಓಕೆ. ಬಟ್ ಅವರು ನಮ್ಮ ತಾತದ ಕಾಲಿಂದಾನೇ ನಾವು ಬಾಂಬೆಗಿದ್ವಿ, ಅದರಿಂದ ಮುಂಬೈ ಇನ್ಫ್ಲುಯೆನ್ಸ್ ಜಾಸ್ತಿ ಇತ್ತು. ಓಕೆ ಓಕೆ. ಕನ್ನಡ ಖಂಡಿತ ಬರ್ತಾ ಇರಲಿಲ್ಲ. ಇವಾಗಲೂ ಓದ್ಲಿಕ್ಕೆ ಬರೀಲಿಕ್ಕೆ ಬರೋಲ್ಲ, ಮಾತಾಡ್ಲಿಕ್ಕೆ ಸ್ವಲ್ಪ ಆದರೂ ಬರುತ್ತೆ. ಓಕೆ. ಬಟ್ ಆವಾಗ ಮರಾಠಿ ಸ್ಟೇಜಲ್ಲೂ ಇದ್ದೆ, 70 ನಾಟಕ ಮಾಡಿದ್ದೀನಿ ಮರಾಠಿ ಸ್ಟೇಜಲ್ಲಿ. ಆವಾಗ ಕನ್ನಡ ಸ್ಟೇಜ್ ನಮ್ಮ ವ್ಯಾಸರಾಯರ್ ಬಲ್ಲಾಳ್ ಇದ್ದರು, ಶ್ರೀಪತಿ ಬಲ್ಲಾಳ್, ಕಿಶೋರಿ ಬಲ್ಲಾಳ್, KG ಸುವರ್ಣ, ಕನ್ನಡ ವನಿತಾ ಸಮಾಜ್, ಕರ್ನಾಟಕ ಅಸೋಸಿಯೇಷನ್, ಹಂಗೆ ಅವರೆಲ್ಲರೂ ನಾಟಕ ಮಾಡೋರು. ನಾನು ಬ್ಯಾಂಗ್ಳೂರ್ಗೆ ಬಂದಮೇಲೆ ಕಿಶೋರಿ, ಆಮೇಲೆ ಶ್ರೀಪತಿ ಬಲ್ಲಾಳ್. ಕಿಶೋರಿ ಬಲ್ಲಾಳ್ ಸ್ವದೇಶಲ್ಲಿ ಶಾರುಖ್ ಖಾನ್ ತಾಯಿ ಅಂತ ಕೆಲಸ ಮಾಡಿದ್ರು, ಫಿಲ್ಮ್ ಫೇರ್ ಅವಾರ್ಡ್ ನಾಮಿನೇಟ್ ಆಗಿರೋರು. ಅವರೆಲ್ಲರೂ ಇಲ್ಲಿ ಬ್ಯಾಂಗ್ಳೂರ್ಗೆ ಬಾಂಬೆಯಿಂದ ಡ್ರಾಮಾ ಟ್ರೂಪ್ ತೊಗೊಂಡು ಬರೋರು. ಅವರೆಲ್ಲರೂ ನಮ್ಮ ಮನೆಯೊಳಗೆ ಹೇಳೋರು. ಆವಾಗ ಯಾರಾದರೂ ಒಬ್ಬರು ಶಾರ್ಟೇಜ್ ಇದ್ದರೆ, ಉಮೇಶ್ ಇದು ನೀನು ಮಾಡ್ತೀಯಾ ಅಂತ ಕೇಳೋರು, ನಾನು ಹೋಗಿ ಮಾಡ್ತಾಯಿದ್ದೆ. ಆಮೇಲೆ ಹಂಗೆ ಆಗಿ ಪದ್ದಣ್ಣ ಅಂತ AT ಪದ್ಮನಾಭ, ಫಸ್ಟ್ ರಾಜ್ಯೋತ್ಸವ ಅವಾರ್ಡ್ ವಿನರ್, ಅವ್ನು ಸ್ಟೇಜ್ ಆರ್ಟಿಸ್ಟ್ ಇದ್ದ, ಮೆಕ್ಯಾನಿಕಲ್ ಇಂಜಿನಿಯರ್, ಎಕ್ಸ್ಪರ್ಟ್ ಇನ್ ವೆಲ್ಡಿಂಗ್. ಬಟ್ ಅವ್ನು ಸ್ಟೇಜ್ ಅಂದರೆ ಭಾಳ ಇಷ್ಟ, ಸೆಟ್ಟಿಂಗು ಅದೆಲ್ಲ. ಅವರಿಂದ ಸಿಂಹ ಫ್ರೆಂಡ್ ಆದ, ಸಿಂಹದಿಂದ ಶ್ರೀನಾಥ್ ಫ್ರೆಂಡ್ ಆದ. ಆಮೇಲೆ ಎಲ್ಲರೂ ನಾವು ಕಾಸ್ಮೋಪಾಲಿಟನ್ ಕ್ಲಬ್ ಜಯನಗರ ಸ್ಟಾರ್ಟ್ ಆಯಿತು 50 ವರ್ಷ ಹಿಂದೆ. ಎಲ್ಲರೂ ಆಮೇಲೆ ನಾವು ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಿಷ್ಣುವರ್ಧನ, ಶಿವರಾಮಣ್ಣ, ಲೋಕೇಶ, ಸಿಂಹ, ಶ್ರೀನಾಥ, ನಮ್ಮ ಚಂದ್ರು ಎಡ್ಕಲ್ಗುಡ್ಡದ ಮೇಲೆ ಅವನು, ಎಲ್ಲರೂ ಅಲ್ಲಿ ಬ್ಯಾಡ್ಮಿಂಟನ್ ಜೊತೆಗೆ ಆಡ್ತಾಯಿದ್ವಿ. ಜಗದೀಶ್ ಎಲ್ಲರೂ ಬರೋರು, ಅಂಬರೀಷ್. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲರೂ ಗುರ್ತಿರೋರು. ಅದರಿಂದ ಅವ್ರ ಜೊತೆಗೆ ಅವ್ರ ರಿಹರ್ಸಲ್ಗೆ ಹೋಗೋದು, ಇದು ಅದು ಅಂತ. ಸೊ ಅದರಿಂದ ಇವರೆಲ್ಲರೂ ಫ್ರೆಂಡ್ ಆದರು. ಅನಂತ್ನಾಗ್, ಶಂಕರ್ನಾಗ್ ಬಾಂಬೆ ಒಳಗೇ ಥಿಯೇಟರ್ ಮಾಡ್ತಾಯಿದ್ರು. ಆಮೇಲೆ ಕರ್ನಾಟಕಕ್ಕೆ ಬಂದರು. ಯಾರೋ ಕೇಳಿದ್ರು, ಅರುಂಧತಿ, ಅವಳು JJ ಸ್ಕೂಲ್ ಆಫ್ ಆರ್ಟ್ಸ್ ಅವರು, ಅರುಂಧತಿ ರಾವ್ ಮೊದಲು. ಸೊ ಅದರಿಂದ ಫ್ರೆಂಡ್ಸ್ ಆಗ್ತಾ ಹೋದರು, ಮಾತಾಡ್ತಾ ಹೋದ್ವಿ. ಪುಟ್ಟಣ್ಣ ಕನಗಲ್ ಇರಲಿ, C ಅಶ್ವಥ್ ಇರಲಿ, ಯಾರಾದರೂ ಇರಲಿ, ಎಲ್ಲರೂ ಫ್ರೆಂಡ್ಸ್ ಆಗ್ತಾ ಹೋದರು. ಹಂಗೆ ನಡೀತಾ ಇತ್ತು. ಅದರಿಂದ ಓಕೆ ಸರ್, ಇಷ್ಟೆಲ್ಲ ನಿಮ್ಮ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸು, ಆ ಒಂದು ಅಚೀವ್ಮೆಂಟ್ ನಿಮ್ಗೆ ಏನು ಅನಿಸುತ್ತೋ, ಬಟ್ ಸಾಮಾನ್ಯ ಜನಗಳ ದೃಷ್ಟಿಯಿಂದ ನೋಡಿದಾಗ ಇಟ್ಸ್ ಎನ್ ಅಚೀವ್ಮೆಂಟ್. ಯಾಕೆ ಅಂತಂದರೆ ಆಗಿನ ಕಾಲಕ್ಕೆ ನೀವು MTech ಮಾಡೋದಕ್ಕೆ ಸೂರತ್ ಕಲ್ ಅಲ್ಲೋಗಿದ್ದು, ಮತ್ತು ಗ್ಲೋಬಲ್ ಮ್ಯಾನ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ತೊಗೊಂಡಿರೋದು, ಟಾಟಾ ಕನ್ಸಲ್ಟೆನ್ಸಿ ಅಂತ ದೊಡ್ಡ ಆರ್ಗನೈಸೇಷನ್ಗೆ ಜಾಯ್ನ್ ಆಗಿರೋದು, ದಿಸ್ ಆರ್ ಆಲ್ ಅಚೀವ್ಮೆಂಟ್. ಇಷ್ಟೆಲ್ಲ ಮಾಡೋದಕ್ಕೆ ನಿಮಗೆ ಏನು ಇನ್ಸ್ಪಿರೇಷನ್ನು, ಯಾರು ರೋಲ್ ಮಾಡಲ್ಲು, ಅಥವಾ ಇದೆಲ್ಲ ನೀವು ಪ್ಯಾಷನ್ ಅಂತ ಮಾಡಿದ್ರ? ರಾಜ್ ಕಪೂರ್ದು ಒಂದು ಭಾಳ ಒಳ್ಳೆ ಪಿಕ್ಚರ್ ಇತ್ತು, ಜಾಗ್ತೆ ರಹೋ. ಓಕೆ. ಅದರೊಳಗೆ ಒಂದು ಮುಖೇಶ್ ಹಾಡಿದೆ. ಅದರೊಳಗೆ ಒಂದು ಸ್ಟ್ಯಾನ್ಸಾ ಇದೆ, ಭಾಳ ಚೆನ್ನಾಗಿದೆ. ದಿಲ್ ನೆ ಹಮ್ಸೆ ಜೋ ಕಹಾ हमने वैसा ही किया, फिर कभी फुर्सत से सोचेंगे भला था या बुरा. दिल ने हमसे जो कहा हमने वैसा ही किया, दिल ने हमसे जो कहा हमने वैसा ही किया, फिर कभी फुर्सत से सोचेंगे बुरा था या भला जिंदगी. ಮನ್ಸು ಬಂತು, ಮಾಡ್ತಾ ಹೋದೆ. ಓಕೆ. ಇವಾಗ ಯಾವ ಟೈಮ್ ಸಿಗುತ್ತೆ ಅವು ನೋಡೋಣ, ಅದು ಸರಿಗೆ ಮಾಡೋದನ್ನ ಇಲ್ಲೋ. ಬಟ್ ಇನ್ನೂ ಆ ಟೈಮ್ ಬರಲಿಲ್ಲ. ಇನ್ನೊಂದು 10 ವರ್ಷ ಆದರೂ ಬರೋಲ್ಲ. ಆಮೇಲೆ ಕೂತ್ಕೊಂಡು ನೋಡೋಣ, ಮುತ್ತಾದ್ಮೇಲೆ ನೋಡ್ತೀನಿ ನಾನು ಮಾಡಿದ್ದು ಸರಿಗೋ ಸರಿಗಿಲ್ಲ. ಬಟ್ ಇವಾಗ ತನಕ ನಾನು ಮಜಾ ಮಾಡ್ತಾಯಿದ್ದೀನಿ. ಮೌಂಟೇನಿಯರಿಂಗ್ ಮಾಡಿದಂಗೆ ಆ ಶಿಖರ ಇರುತ್ತೆ, ಆ ಶಿಖರ ಹತ್ತಬೇಕು. ನೀವು ಹತ್ತೀರಿ, ಎಷ್ಟು ಕಷ್ಟ ಇರುತ್ತೆ ಅಂತ ಬಾಕಿಯವ್ರಿಗೆ ಗೊತ್ತಾಗುತ್ತೆ. ಬಟ್ ನಿಮ್ಮ ಹುರುಪ, ಆ ಹುಮ್ಮಸ್ಸಲ್ಲಿ ನೀವು ಹತ್ತಾ ಹೋಗ್ತೀರಿ, ಮೇಲೆ ಹೋದ್ಮೇಲೆ ನಾನು ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ.
ಅಷ್ಟೇ, ಅಂದರೆ ಮಾಡಬೇಕು ಅಂದರೆ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಅದು ನಿಮ್ಮ ಮನಸ್ಸೊಳಗಿರೋದು, ನಿಮ್ಗೆ ಮಾಡಬೇಕು, ಆಯುಷ್ಯ ನಿಮ್ದಲ್ವಾ. ಹೌದು. ರಾಜೇಶ್ ಖನ್ನಾ ಒಂದು ಭಾಳ ಚೆನ್ನಾಗಿ ಡೈಲಾಗ್ ಇದೆ ಓಕೆ. ಆನಂದ್ ಪಿಕ್ಚರಿಂದ, ಬಾಬು ಮೊಶಾಯ್ ಜಿಂದಗಿ ಬಡಿ ಹೋನಿ चाहिए लंबी नहीं. मुशाए जिंदगी बड़ी होनी चाहिए लंबी नहीं. हद करते ಅಂದರೆ ಆಯುಷ್ಯ ಭಾಳ ದೊಡ್ಡದಾಗಿರಬೇಕು. ಎತ್ತರ ಇರಲಿ, ಆಳ ಇರಲಿ, ಉದ್ದ ಇರಲಿ, ಎಲ್ಲದಕ್ಕೂ ಒಂದು ಮೆಜರ್ಮೆಂಟ್ ಹಾಕ್ಬೋದು. ಬಟ್ ದೊಡ್ಡದಂದ್ರೆ ಎಷ್ಟು ದೊಡ್ಡದು, ನಭ ಎಷ್ಟು ದೊಡ್ಡದಿದೆ, ಅದಕ್ಕೆ ಮೆಜರ್ಮೆಂಟೇ ಇಲ್ಲ. ಸೊ ಯಾವುದು ನೀವು ಮೆಜರ್ ಮಾಡಬೇಡಿ, ಮಜಾ ಬರ್ತಾಯಿದೆ ಮಾಡಿ. ಅದು ಯಾಕೆ ವಿಚಾರ ಮಾಡಬೇಕು, ದೊಡ್ಡದ, ಉದ್ದನ, ಎತ್ತರನ, ಆಳನ, ಬೇಡ, ಮಾಡ್ತೋಗಿ ನಿಮ್ಮ ಮಜಾ ಬರ್ತಾ ಇದೆಲ್ಲ ಮಾಡಿ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ದಟ್ ಮೀನ್ಸ್ ಆಲ್ ಆಫ್ ದಿಸ್ ಯು ಡನ್ ಬೈ ಯುವರ್ ಪ್ಯಾಷನ್. ಐ ಲವ್ಡ್ ಇಟ್, ಐ ಲೈಕ್ಡ್ ಇಟ್. ಓಕೆ ಸರ್, ಥ್ಯಾಂಕ್ಸ್ ಫಾರ್ ಆನರಿಂಗ್ ಅವರ್ ರಿಕ್ವೆಸ್ಟ್. Thank you so much. ಥ್ಯಾಂಕ್ಸ್ ಫಾರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್. Thank you. ಈ ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ಅಪ್ಕಮಿಂಗ್ ಇಂಜಿನಿಯರ್ಸ್ಗೆ ಒಂದು ಕ್ಲಾರಿಟಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡೋದಕ್ಕೆ ಮುಂಚೆ ಲೆಟ್ಸ್ ಹ್ಯಾವ್ ಅ ಸ್ಮಾಲ್ ಅಪ್ರಿಷಿಯೇಷನ್. ಅಂತೀರಾ? I think I'm, Sir, I think it's good, sir. no, I'm quite at home standing. No problem. ಓಕೆ. Thank you. Thank you. Thank you so much. ಉಮೇಶ್ ರಾವ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತ ಅನ್ನೋದನ್ನು ನನ್ನ ಮಾತಿನಲ್ಲಿ ನೀವು ತಿಳ್ಕೊಬೋದು. ನಾವು ಉಮೇಶ್ ಬಿ ರಾವ್ ಅವರನ್ನು ನಮ್ಮ ಒಂದು ಫೀಲ್ಡಲ್ಲಿ, ಅಂದರೆ ಸಿವಿಲ್ ಇಂಜಿನಿಯರ್ಸು ಅಥವಾ ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನಾವು ಭೀಷ್ಮ ಪಿತಾಮಹ ಅಂತ ಕರಿತೀವಿ ಅವ್ರಿಗೆ. ಹೀ ಈಸ್ ಆಲ್ ಇನ್ ಆಲ್. ನೀವು ಒಂದು ಥೆರಾಟಿಕಲ್ ಪ್ರಾಬ್ಲಮ್ ಆದರೂ ತೊಗೊಳ್ಳಿ, ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆದರೂ ತೊಗೊಳ್ಳಿ, ಅವನ ಅಪ್ಲಿಕೇಶನ್ ಹೇಗೆ ಮಾಡಬೇಕು, ಅದ್ರ ಸೊಲ್ಯೂಷನ್ ಹೇಗೆ ಕಂಡುಹಿಡಿಬೇಕು, ಆಮೇಲೆ ಅದನ್ನು ತೊಗೊಂಡು ಮುಂದಕ್ಕೆ ಹೇಗೆ ಸಾಗಬೇಕು ಅಂತ, ಎಂಥ ಸಣ್ಣ ಪ್ರಾಬ್ಲಮ್ ಇರಲಿ, ದೊಡ್ಡ ಪ್ರಾಬ್ಲಮ್ ಇರಲಿ, ಅದರ ಸೊಲ್ಯೂಷನ್ ಕೊಡೋದಕ್ಕೆ ನಮಗೆ ಬೇರೆ ಫಸ್ಟ್ ಕಾಣೋದೇ ಅವರು. ಅದಾದ ಮೇಲೆ ಮಿಕ್ಕಿದ್ದೆಲ್ಲ ಜಗತ್ತು ಕಾಣ್ಬೋದು. ಆ ಥರ ನಮ್ಮ ಫೀಲ್ಡಲ್ಲಿ. ಸೊ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ತುಂಬ ತುಂಬ ಖುಷಿಯಾಗತ್ತೆ. ಆ್ಯಂಡ್ ನಾವು ಎಷ್ಟು ಅವ್ರ ಬಗ್ಗೆ ಪ್ರೌಡಾಗಿದ್ದೀವಿ ಅಂತಂದರೆ, ಯಾವುದೇ ಒಂದು ಫಂಕ್ಷನ್ ಇರ್ಬೋದು ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಕನ್ಸರ್ನು, ಅಥವಾ ಯಾವುದೇ ಒಂದು ಅಕೇಷನ್ನು ಇದ್ದಾಗ ಅವ್ರು ಇಲ್ಲದೇ ಇದ್ದರೆ ಆ ಫಂಕ್ಷನ್ನು ಅಥವಾ ಆ ಒಂದು ಪ್ಲ್ಯಾಟ್ಫಾರ್ಮ್ ಅಧೂರಿ ಆಗುತ್ತೆ ಅಂತನ್ನೋ ಮಾತನ್ನು ನಾನಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದು. ಆಮೇಲೆ ಅವ್ರದ್ದು ಒಂದು ನಾಲೆಜು ಈ ಸಿವಿಲ್ ಇಂಜಿನಿಯರಿಂಗು, ಸ್ಟ್ರಕ್ಚರಲ್ ಇಂಜಿನಿಯರಿಂಗು, ಅಥವಾ ಯಾವುದೇ ಒಂದು ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಕನ್ಸರ್ನ್ ಇದರಲ್ಲಿ ಇಟ್ ಈಸ್ ಅನ್ಪ್ಯಾರಲಲ್. ಅಂದರೆ ಇದನ್ನು ನಾವು ಯಾರಿಗೂ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ. ಅಷ್ಟು ಅವ್ರದ್ದು ಒಂದು ಜ್ಞಾನ, ಆ ಒಂದು ಡೀಪ್ ನಾಲೆಜು ನಮಗೆ ಎಷ್ಟು ಸಹಕಾರಿಯಾಗಿದೆ ಅಂದರೆ, ನಾವು ಯಾವುದೇ ಒಂದು ಪ್ರಾಬ್ಲಮ್ ಅವ್ರ ಹತ್ರ ತೊಗೊಂಡು ಹೋದರೆ ಅವರು ಒಂದು 5 ನಿಮಿಷದಲ್ಲಿ ಸಾಲ್ವ್ ಮಾಡಿಕೊಡುವಂಥ ಒಂದು ಕೆಪಾಸಿಟಿ ಅವರಲ್ಲಿದೆ. ನಾನು ಅದೇ ಥರ ಸಾಕಷ್ಟು ಅವ್ರ ಹತ್ರ ಸಲಹೆಗಳನ್ನು ನಾನು ಕೂಡ ಪಡ್ಕೊಂಡಿದ್ದೇನೆ. ಆಮೇಲೆ ನಮ್ಮ ಸ್ನೇಹಿತರಿಗೂ ಅವರಿಂದ ಸಾಕಷ್ಟು ಸಲಹೆ ಕೊಡಿಸಿದ್ದೇನೆ. ಸುಮಾರು ಅವಶ್ಯಕತೆ ಇದ್ದಾಗ ಅವರು ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಅವರು ಎಂಥ ಒಂದು ಹ್ಯುಮ್ಯಾನಿಟಿ ಅಥವಾ ಒಂದು ಹ್ಯೂಮನ್ ಬೀಯಿಂಗ್ ಅಂತ ನಾವು ವಿಚಾರ ಮಾಡಿದರೆ, ವೆರಿ ಹ್ಯೂಮರಸ್. ನೀವು ಯಾವುದೇ ಒಂದು ಅಕೇಷನ್ ಆಗಲಿ ಇದಾಗಲಿ ನಮಗೆ ಜೋಕ್ ಮಾಡಲಾರ್ದೆ ಮಾತಾಡೋದೇ ಇಲ್ಲ ಅವರು. ಅಷ್ಟು ಹ್ಯೂಮರಸ್ ಆಗಿ ಮಾತಾಡ್ತಾರೆ. ಆ್ಯಂಡ್ ಹೀ ಈಸ್ ಸೋ ಪ್ಲೀಸಿಂಗ್. ನೀವು ಒಂದು ಮಕ್ಕಳನ್ನ ಹಿಡ್ಕೊಂಡ್ಬಿಟ್ಟು ದೊಡ್ಡವ್ರವರೆಗೆ ಆ ಮರ್ಯಾದೆ, ಆ ಒಂದು ರೆಸ್ಪೆಕ್ಟು ಅವ್ರ ಹತ್ರ ಯಾವಾಗಲೂ ಇದ್ದೇ ಇರುತ್ತೆ. ಸೊ ವಿ ಆಲ್ವೇಸ್ ಲವ್ ಹಿಮ್ ಇನ್ ದ್ಯಾಟ್ ರೆಸ್ಪೆಕ್ಟ್. ಆಮೇಲೆ ಅವರು ಅಚೀವ್ ಮಾಡಿರುವಂಥ ಇವನ್ನ ಅವ್ರು ಆಲ್ರೆಡಿ ತಮಗೆ ಹೇಳ್ತಾರೆ ಅಥವಾ ಹೇಳಿದ್ದಾರೆ ಅಂತ ತಿಳ್ಕೊಳ್ಳಿ. ಆದರೆ ಈ ಕೆಲವೊಂದು ಈ ACC ಅಂತ ನಮ್ಮ ನ್ಯಾಷನಲ್ ಬಾಡಿ ಇದೆ ಇವಾಗ, ಅದನ್ನು ಫೌಂಡರ್ ಮೆಂಬರ್ ಆಗಿ ಅವರು ಒಂದು ಎಫರ್ಟನ್ನು ಅವ್ರ ಆಫೀಸಲ್ಲೇ ಆ ಮೀಟಿಂಗ್ಗಳನ್ನು ಮಾಡಿ, ಅವ್ರ ಆಫೀಸಲ್ಲೇ ಅದ್ರ ಬಗ್ಗೆ ರೂಪುರೇಷೆಗಳನ್ನೆಲ್ಲ ಮಾಡಿ, ಅಲ್ಲಿಂದ ಕಂಟಿನ್ಯೂ ಮಾಡಿ ಎಲ್ಲರನ್ನೂ ಕೂಡಿಸಿ ಆ ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅನ್ನೋದು ನಾನು ಈ ಒಂದು ನಿಮಿಷದಲ್ಲಿ ಹೇಳೋಕ್ಕಾಗೋದಿಲ್ಲ. ಅವರು ಅದಕ್ಕೆ ತುಂಬ ಒಂದು ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಆಮೇಲೆ ಈಗ ಆ ಅಸೋಸಿಯೇಷನ್ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ, ಆಲ್ಮೋಸ್ಟ್ ನಮ್ಮ ಇಂಡಿಯಾಗ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ 42 ಸೆಂಟರ್ಗಳು ಇವಾಗ ವರ್ಕ್ ಮಾಡ್ತಾ ಇವೆ. ACC ಸೆಂಟರ್ಗಳು ಸುಮಾರು ಒಂದು 8,000 ಮೆಂಬರ್ಸ್ ಇದ್ದಾರೆ ಅದರಲ್ಲಿ. ಸೊ ಅವ್ರ ಬಗ್ಗೆ ಹೇಳೋದಕ್ಕೆ ಸಾಕಷ್ಟಿದೆ. ಆಮೇಲೆ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ.
ಈ ಪ್ರೊಫೆಷ್ನಲ್ ಸಿವಿಲ್ ಇಂಜಿನಿಯರ್ಸ್ ಬಿಲ್ ಅಂತ ನಾವು ಇತ್ತೀಚೆಗೆ ನಮ್ಮ ಕರ್ನಾಟಕ ಅಸೆಂಬ್ಲಿನಲ್ಲಿ ಪಾಸ್ ಮಾಡಿಸಿಸ್ಕೊಂಡ್ವಿ. ಕೌನ್ಸಿಲಲ್ಲಿ ಪಾಸ್ ಆಯಿತು, ಆಮೇಲೆ ಅಸೆಂಬ್ಲಿನಲ್ಲಿ ಪಾಸ್ ಆಯಿತು. ಇವಾಗ ಗವರ್ನರಿಂದ ಅದು ಕ್ಲಿಯರ್ ಆಗಬೇಕು. ಅದು ಏನು ಅಂತಂದರೆ, ನಮ್ಮ ಸಿವಿಲ್ ಇಂಜಿನಿಯರ್ಸ್ಗೆ ಇವಾಗ ಸದ್ಯಕ್ಕಿರುವಂಥ ಸ್ಥಿತಿಯಲ್ಲಿ ರೆಗ್ಯುಲೇಷನ್ ಅನ್ನೋದಿಲ್ಲ. ಆ ರೆಗ್ಯುಲೇಷನ್ ಅನ್ನೋದು ಇಲ್ಲದೇ ಇದ್ದಿದ್ದರಿಂದ ಈ ನಮ್ಮ ಪ್ರೊಫೆಷನ್ ಎಷ್ಟು ಎಲ್ಲರ ಕೈಯಲ್ಲಿ ಪೀಸಾಗಿ ಹೋಗಿದೆ ಅಂತಂದರೆ, ಸಿವಿಲ್ ಇಂಜಿನಿಯರ್ ಕೆಲಸನ ಎಲ್ಲರೂ ಮಾಡೋದಕ್ಕೆ ರೆಡಿಯಾಗಿ ಆ ಇದರಲ್ಲಿ ದುಡ್ಡು ಮಾಡೋದಕ್ಕಿಂತ ಬರ್ತಾ ಇದ್ದಾರೆ. ಈ ಒಂದು ಪರ್ಟಿಕ್ಯುಲರ್ ಇದನ್ನು ರೆಗ್ಯುಲೇಷನ್ ಮಾಡೋದಕ್ಕೆ ಅವರೇ ಏನು ಅಂದರೆ, ನಮ್ಮ ಕನ್ನಡದಲ್ಲಿ ಹೇಳ್ತೀವಲ್ಲ, ಪುಟ ಮಾಡಿದರು ಅಂತ ಹೇಳ್ತೀವಿ. ಅಂದರೆ ಬೆಂಕಿ ಹಚ್ಚಿದ್ರು, ಶುರು ಮಾಡಿದರು ಅಂತ. ಇದನ್ನು ಹಚ್ಚಿದವರು ಅವರೇನೆ. ಇಂಥ ಒಂದು ಒಳ್ಳೆ ಮಹತ್ವವಾದಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟವರು ಅವರು. ಅವರನ್ನು ನಾವು ಯಾವುದೇ ಒಂದು ಇದರಲ್ಲಿ, ನಾವು ಈಗಿನ ಜನಾಂಗ ಅಲ್ಲ, ನಮ್ಮ ಮುಂದಿನ ಜನಾಂಗಕ್ಕೂ ಕೂಡ ಅವರು ಮಾದರಿಯಾಗಿ ಇರ್ತಾರೆ. ಆಮೇಲೆ ಅವ್ರದ್ದು ನಮಗೆ ಇನ್ನೂ ಸುಮಾರು ನಮ್ಮ ಪ್ರೊಫೆಷನ್ಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಸುಮಾರು ಜನರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಆಮೇಲೆ ಯಂಗ್ ಹುಡುಗರಿಗೆ ಎಸ್ಪೆಷಲಿ ಇಂಟರ್ನ್ಶಿಪ್ಪು ಅಥವಾ ಫ್ರೆಶ್ ಗ್ರ್ಯಾಜುಯೇಟ್ ಇಂಜಿನಿಯರ್ ಹೊರಗೆ ಬಂದಾಗ ಅವ್ರಿಗೆ ಟ್ರೈನಿಂಗು, ಅದನ್ನೆಲ್ಲ ಅವರು ಯಾವ ಥರ ಮಾಡ್ತಾರೆ ಅಂತಂದರೆ, ಅವರು ಕಾಲೇಜ್ನಲ್ಲಿ ಕಲ್ತದ್ದಕ್ಕೆ ಇದಕ್ಕೆ ಬಂದು ನೋಡಿದಾಗ, ಸರ್ ನಾವು ಎಷ್ಟು ಖುಷಿಯಾಗಿದ್ದೀವಿ ಅಂದರೆ, ನಮಗೇನೂ ಹೇಳ್ಕೊಡ್ಲಿಲ್ಲ ಸರ್ ಕಾಲೇಜಲ್ಲಿ, ನೀವು ತಾನೇ ಹೇಳಿದ ಮೇಲೆ ನಮಗೆಲ್ಲ ಅರ್ಥ ಆಯಿತು ಅನ್ನುವಂಥ ಒಂದು ಕಮೆಂಟ್ಸ್ಗಳು ಬರ್ತವೆ. ಅವ್ರ ಅಪ್ರೋಚೇ ಆಗಿರುತ್ತೆ. ಆ್ಯಂಡ್ ಅವ್ರ ಮಾತು ಕೇಳ್ತಿದ್ರೆ ನಮಗೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರು ನಮ್ಮ ಜೊತೆಗೆ ಮಿಕ್ಸಪ್ ಆಗ್ತಾರೆ, ಮಿಂಗಲ್ ಆಗ್ತಾರೆ. ಆಮೇಲೆ ದೇ ಮೇಕ್ ಅಸ್ ಟು ಎಂಜಾಯ್ ಹೀಸ್ ಸ್ಪೀಚ್. ಇದರ ಜೊತೆಗೆ ಅವ್ರಿಗೆ ಇನ್ನೂ ದೇವರು ಆಯುಷ್ಯವನ್ನು ಚೆನ್ನಾಗಿ ಕೊಡಲಿ, ನಮ್ಮ ಜೊತೆಗೆ ಇನ್ನೂ 100 ಕಾಲ ಬಾಳಲಿ ಅಂತ ನನ್ನ ಆಸೆ. ಥ್ಯಾಂಕ್ ಯು. ಸಿವಿಲ್ ಇಂಜಿನಿಯರಿಂಗ್ ಇಂಡಸ್ಟ್ರಿ ಅಂತ ನೆನೆಸ್ಕೊಂಡ ತಕ್ಷಣ, when we talk about civil or building industry, it is directly connected with the society and very sensitive to the society. All the projects that we do, whether it is construction of a small home or construction of a road or a bridge or any infrastructure, so the role of a civil engineer is very, very important, especially the decision making for the right kind of material, right kind of design, right kind of technology, methodology. The consultant's role is very, very important. When I remember the role of a civil engineer or role of a consultant, the first name that comes to my mind is Umesh P. Rao. When I was a young professional, freshly joined an engineering college as a lecturer, I remember Umesh P. Rao had a major office at Tiffany's, and very, very strong personality, very disciplined personality. It was very difficult to approach him and meet him those times. So from then on, I have seen how Umesh Rao has transformed from a consultant and consulting firm and what he is now. I have interacted with him in 3 different levels. One as a consultant, one as a friend, and one as a mentor. So as a consultant, there is a lot to learn from him, and especially during my interaction with Umesh B. Rao when he was in ACC. I was also part of Association of Consulting Civil Engineers India, and I was also Secretary General and President of that. And I am very proud to say Umesh B. Rao is one of the founder member of Association of Consulting Civil Engineers India. And ACC was started when the Gangaram building collapsed, and lot of catastrophes, loss of life and other things. At that point of time, some consultants came together and started the Association of Consulting Civil Engineers India. And it has grown now, giving knowledge and teaching the consulting profession the best practices. So we have interacted on many platforms from ACC, participated in many national, international conferences and other things. So from the Umesh Rao, when he was at Tiffany's as a consultant, and Umesh Rao as a founder member and president at ACC, lot of differences. It is easy, very easy to approach Umesh Rao. I keep observing whenever we visit outside for conferences and other things,
he makes it a point to spend a lot of his time to the youngsters, with the young professional civil engineers from different parts of the country, and he shares his experiences of his design, the experiences of execution of the buildings, the difficulties he has faced. Normally the senior consultants who are very popular, they show their faces and they go back. They don't normally share their experiences, spend time with the young community. But unless, when in case of Umesh B. Rao, he spends a lot of time. In fact, he makes it a point to call the strangers, young community, and interacts with them, introduce them to the best practices. And not only that, he is a very nice human being, and the other side of consulting is also very interesting. He mingles with the younger crowd, the singing, the dancing, and other things. So I think Umesh B. Rao has a complete personality, as a role model, one of the icon in the civil engineering industry. And apart from Association of Consulting Civil Engineers, he is also founder member of Instruct, where the building professionals are trained, starting from mason to the topmost engineer, various training programs. He has conceived and conceptualized many training programs for the construction industry, and he has delivered numerous number of programs, training programs he conducted. Even at this age, he travels to many remote areas, remote places, and delivers lectures and interact with the student community. And he has created lot of modules for training the civil engineering students, faculty, and young professionals. So he has served in SEC, he has served in ICI and Instruct, and he is continuing to serve for the profession. So I am very lucky to say that Umesh Rao is a role model for me, he is a mentor for me, and I am very happy we are in touch, and constantly we discuss on various issues, the quality of education, the quality of professionals coming out of colleges, how to make them good and better professionals for the society. And I pray God to give him health, happiness, and satisfaction in the days to come, and continue to serve the civil engineering community for many more years. Thank you, and I'm very happy to say a few words about Umesh B. Rao. ನನಗೆ ಉಮೇಶ್ ಬಿ ರಾವ್ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ, ನನಗೆ ಉಮೇಶ್ ಬಿ ರಾವ್ ಪರಿಚಯ ಆಗಿದ್ದು ಐ ಥಿಂಕ್ 2006-2007 ಇಸ್ವಿನಲ್ಲಿ. ನಾನು ಇನ್ಸ್ಟ್ರಕ್ಟ್ ಅಂತ ಒಂದು ಟ್ರೈನಿಂಗ್ ಸಂಸ್ಥೆಯಲ್ಲಿ ಅವರ ಒಂದು 1 ಮಂತ್ ಟ್ರೈನಿಂಗ್ ಕೋರ್ಸ್ಗೆ ಸೇರಿಕೊಂಡಿದ್ದೆ. ಅವರಲ್ಲಿ ನನಗಿಷ್ಟ ಆಗಿದ್ದೇನಪ್ಪ ಅಂತಂದರೆ, ನಾವೆಲ್ಲ ಯಾವುದಾದ್ರೂ ಒಂದು ವಿಷಯ ಇಷ್ಟ ಇದ್ದರೆ ಅದ್ರ ಬಗ್ಗೆ ಹೇಳ್ಕೊಳ್ಳೋಕೆ ಕೆಲವು ಸತಿ ನಾಚಿಕೆ ಪಡ್ತೀವಿ. ನಾನು ವೆನ್ ಐ ವಾಸ್ ಅ ಸ್ಟೂಡೆಂಟ್ ಇನ್ 1982 ಕಾಲೇಜಲ್ಲಿ ಕ್ಲಾಸ್ ನಡೀತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ನಾವೇನಾದ್ರು ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ತುಂಬ ಯೋಚನೆ ಮಾಡ್ತಿದ್ವಿ, ಹೆಂಗಪ್ಪ ಹೇಳೋದು, ವಾಶ್ರೂಮ್ಗೆ ಹೋಗ್ಬೇಕು. ಆದರೆ ನಾರ್ತ್ ಇಂಡಿಯನ್ಸ್ ಹುಡುಗರಲ್ಲಿ ಕೆಲವರು ಭಾಳ ಬೋಲ್ಡಾಗಿ ಹೇಳೋರು, ಸರ್ ಐ ವಾಂಟ್ ಟು ಯೂಸ್ ವಾಶ್ರೂಮ್ ಅಂತ. ಅದು ಲೆಕ್ಚರ್ಗೆ ಹೆದರಿಕೆ ಆಗ್ತಿತ್ತು. ಬಟ್ ನಮ್ಮ ಹುಡುಗರಲ್ಲಿ ಅಷ್ಟೊಂದು ಧೈರ್ಯ ಬರ್ತಿರಲಿಲ್ಲ. ಆ ಒಂದು ಸೆಕ್ಟರಲ್ಲಿ ಉಮೇಶ್ ಬಿ ರಾವ್ನ ನಾನು ಇಷ್ಟಪಡೋದೇನೆಂದರೆ, ಅವರು ಲೆಕ್ಚರ್ ಮಾಡ್ತಾ ಇದ್ದಾಗಲೂ ಮಧ್ಯದಲ್ಲಿ ತುಂಬ ಬೋಲ್ಡಾಗಿ ಹೇಳೋರು, ಐ ಲವ್ ಮೈ ಕಾಫಿ, ಆ ಥರ ಐ ಲವ್ ಮೈ ಬ್ರೇಕ್ಫಾಸ್ಟ್, ಐ ಲವ್ ಮೈ ಬ್ರೇಕ್ ಥ್ರೂ ಟೈಮ್. ಸೊ ಈ ಥರ ನಮ್ಗೆ ಇವತ್ತಿನ ಜನಾಂಗಕ್ಕೆ ನಾನು ಹೇಳೋದೇನಂತಂದರೆ, ಉಮೇಶ್ ಬಿ ರಾವ್ ಅವರು ಎಷ್ಟು ಸ್ಟ್ರೈಟ್ ಡೈನಮಿಕ್ ಆಗಿ ಮಾತಾಡ್ತಾರೋ ಆ ಥರ ನಾವು ಲೈಫಲ್ಲಿ ಪ್ರತಿಯೊಂದು ವಿಷಯನೂ ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಅದರಲ್ಲಿರೋ ಸುಖ ಬೇರೆ ಯಾವುದರಲ್ಲೂ ಇರೋದಿಲ್ಲ ಅಂತ. ಆಲ್ವೇಸ್ ಇಟ್ ಈಸ್ ರೈಟ್. ನನಗೆ ಅವರಿಂದ ಬಂದ ಬಳುವಳಿ ಏನಪ್ಪ ಅಂದರೆ, ನಾನೇನು ಕೆಲಸ ಮಾಡ್ತೀನಿ ಅದನ್ನು ನಾವು ಫಸ್ಟ್ ಇಷ್ಟಪಡಬೇಕು. ಅದಕ್ಕೆ ನನ್ನ ಸ್ನೇಹಿತರುಗಳಿಗೂ ನನ್ನ ಸ್ಟೂಡೆಂಟ್ಸ್ಗಳಿಗೂ ನಾನೇನು ಹೇಳ್ತೀನಿ ಅಂದರೆ, ನೀವು ಯಾರನ್ನ ಇಷ್ಟಪಡ್ತೀರೋ ಬಿಡ್ತೀರೋ, ನಿಮ್ಮ ಕೆಲಸನ ನೀವು ಇಷ್ಟಪಡಿ ಅಂತ ಹೇಳೋದು. ಸೊ ಆ ಒಂದು ವಿಷಯದಲ್ಲಿ ನಾವು ಉಮೇಶ್ ಬಿ ರಾವಿಂದ ಬಹಳ ಇನ್ಸ್ಪೈರ್ ಆದ್ವಿ. ನನಗೆ ಪರಿಚಯ ಆದ ಮೇಲಂತೂ ನನಗೆ ಉಮೇಶ್ ಬಿ ರಾವ್ ಅವರು ಮೊದಲ ಗುರು. ನಾವು ಯಾವಾಗ ಏನಾದರೂ ನಮಗೆ ಡೌಟ್ ಬಂದರೆ ಅವರನ್ನೇ ಕೇಳ್ತಿರ್ತೀವಿ, ಅವ್ರ ಹತ್ರ ಹೋಗ್ತೀವಿ. ಅವ್ರ ಹತ್ರ 2 ನಿಮಿಷ ಮಾತಾಡಿದ್ರೆ ಸಾಕು, ನಮಗೆ ಎಲ್ಲ
ಇನ್ಸ್ಪೈರಿಂಗ್ ಥಿಂಗ್ಸು, ಲಾಟ್ ಆಫ್ ಕಾನ್ಫಿಡೆನ್ಸ್ ವಿಲ್ ಗೆಟ್. ಸೊ ಉಮೇಶ್ ಬೀರಾ ಅವ್ರನ್ನ ಏನು ಇವಾಗ ಇಂಟರ್ವ್ಯೂ ಮಾಡಿದ್ದಾರೆ, ಈಸ್ ಎ ಜೈಂಟ್ ಇನ್ ಎಂಜಿನಿಯರಿಂಗ್ ಫ್ರೆಟರ್ನಿಟಿ. ಸೊ ಅವರ ಮಾತುಗಳಿಂದ, ಅವರ ಒಂದು ಸಂದರ್ಶದಿಂದ ನಮ್ಮ ಫೆಲೋ ಎಂಜಿನಿಯರ್ಸು ಇನ್ನೂ ಇನ್ಸ್ಪೈರ್ ಆಗಲಿ. ಸಿವಿಲ್ ಇಂಜಿನಿಯರಿಂಗ್ ಅಂತಂದರೆ ನಾ ಹೇಳೋ ಪ್ರಕಾರ ಸಿವಿಲ್ ಇಂಜಿನಿಯರ್ಸ್ ಆರ್ ಲಯನ್ ಇನ್ ದ ಫಾರೆಸ್ಟ್ ಇದ್ದಂಗೆ, ಸಿಂಹ ಇದ್ದಂಗೆ. ಸಿಂಹ ಗರ್ಜನೆ ಮಾಡಿದ್ರೆ ಇಡೀ ಕಾಡೇ ಅಳ್ಳಾಡಬೇಕು, ಆ ಥರ ಒಂದು ಸಿವಿಲ್ ಇಂಜಿನಿಯರ್ಸ್ಗೆ ಫೋರ್ಸ್ ಇದೆ. ಬಿಕಾಸ್ ಐ ಆಲ್ವೇಸ್ ಟೆಲ್, ಸುಧಾ ನಾರಾಯಣ ಮೂರ್ತಿ ಅವರು ಬಂದು ಕಂಪ್ಯೂಟರ್ ಇಟ್ಕೊಂಡು ಕೂತ್ಕೋಬೇಕಾದ್ರೆ ಸಿವಿಲ್ ಇಂಜಿನಿಯರ್ ಬಿಲ್ಡಿಂಗ್ ಕಟ್ಟಬೇಕು, ಇಲ್ಲ ಅಂತಂದರೆ ಅವರು ಬರೋಕ್ಕಾಗಲ್ಲ. ನೋಬಡಿ ಕಾನ್ ಡು ಎನಿಥಿಂಗ್ ವಿದೌಟ್ ಸಿವಿಲ್ ಇಂಜಿನಿಯರ್. ಸೊ ಹಾಗಾಗಿ ನಮ್ಮ ಉಮೇಶ್ ಬೀರಾ ಅವರು, ಅವರ ಒಂದು ಜೀವನ ಚರಿತ್ರೆ, ಅವರ ಒಂದು ಪ್ರೊಫೆಷನಲ್ ಲೈಫ್ ಹಿಸ್ಟ್ರಿ ಎಲ್ಲರಿಗೂ ಮಾದರಿ ಆಗಲಿ. ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾವು ತುಂಬ ಚಿಕ್ಕವರಾಗ್ತೀವಿ. ಆದರೂ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಚಾನಲ್ನವರಿಗೆ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಲ್ಲಾಸ್ ಪ್ರಭು ಅಂತೇಳಿ. ನಾನೊಂದು RV ಕಾಲೇಜ್ 1972 I finished my engineering, mechanical engineer. After that I was in the banks for project appraisals. Tumba ಒಂದು everyday challenges I used to face across various cities in the country, and I had to take a lot of calculated, risk-based, mitigated decisions. Iga, over a period of time, I used to have the flair to learn all other aspects of engineering. ಒಂದು ಪ್ರಾಜೆಕ್ಟ್ ಅಪ್ರೈಸಲ್ ಬಗ್ಗೆ ಒಂದು ಸೆಷನ್ ತಗೊಂಡಿದ್ದೆ ಆಫ್ಟರ್ ಐ ಕೇಮ್ ಔಟ್ ಆಫ್ ಮೈ ಕೆರಿಯರ್. ಅದರಲ್ಲಿ ಉಮೇಶ್ ಬಿ ರಾವ್ ಅವರು ಒನ್ ಆಫ್ ದಿ participants in the sessions. After finishing my session, he was curious enough to know various aspects of project appraisal, and that was the first interaction our joteli. Avaglu nange anstu, here is a man representing the engineering community, fraternity of the country, where all of us are proud as engineers. We are all proud of him, and he is a man known to all the engineers, I can say, not only in Karnataka but all over the world. So it's a great one proud feeling barutte that we have with us one person to represent the fraternity, and hope that we will also see future guidance from him. Avaru ಏನಂದ್ರೆ he keeps now we hope that Umesh B. Rao will be there for us for some time to come. I think all prayers of engineers will hold good for him, and I'm sure his being in this engineering fraternity is going to meet the aspirations of the future generations also, and we expect him to transfer the knowledge and experience he has gained for decades together to all concerned, and I'm sure posterity will be there to exist, and his name will be reckoned for ages and ages all over the world. Even today, everybody knows Umesh B. Rao in the matter of structural engineering, and he is always looked after as the, I can use the word, the father of structural engineering. So wish him all the best, and pray God that give him all health, and we'll keep on seeing him for ages together. Thank you. Okay.